Hello students, welcome to Mokshika Academy. So in this video, I'm going to give you information regarding the date extension and edit application options for PGCET 2024. So before going to that, whoever not subscribed to our channel, please subscribe for further updates. If you go to the KA website, nothing is there. It's not opening actually. So KA website to innu open ಆಗ್ತಾ ಇಲ್ಲ. So maybe they are upgrading or doing something. But ಇಲ್ಲಿ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ನಿಮ್ಗೆ ನ್ಯೂಸ್ ಪೇಪರ್ ಹಾಗೂ ಟ್ವಿಟರ್ ನಲ್ಲಿ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಸೊ ಯು ಕ್ಯಾನ್ ಸಿ ಇನ್ ದ ಟ್ವಿಟರ್ ಇಯರ್. ಓಕೆ, ಸೊ ಎಕ್ಸ್ ನಲ್ಲಿ ನೋಡ್ಬೋದು ನೀವು. KA ನೀವು ಇದಕ್ಕೆ ಹೋದ್ರೆ ಅಲ್ಲಿ KA has extend the deadline for fee payment for PGCET 2024 until June 24 ಅಂತ ಹೇಳಿದ್ದಾರೆ. In that same time, candidate can choose the exam center. ಸೊ ತುಂಬಾ ಸ್ಟೂಡೆಂಟ್ಸ್ ಗಳಿಗೆ ಎಕ್ಸಾಮ್ ಸೆಂಟರ್ಸ್ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ತಾ ಇದ್ರೆ, ಸೊ ಅವರು ಕೂಡ ಇಲ್ಲಿ ಎಕ್ಸಾಮ್ ಸೆಂಟರ್ ನ ಚೂಸ್ ಮಾಡಬಹುದು. ಆಲ್ಸೋ ಎಡಿಟ್ ದ ಡೀಟೇಲ್ಸ್ ಎಂಟರ್ಡ್ ಇನ್ ದ ಅಪ್ಲಿಕೇಶನ್. ಸೊ ಎಡಿಟ್ ಅನ್ನು ಕೂಡ ಮಾಡಬಹುದು. ನಾಟ್ ಫೀ ಪೇಡ್ ಕ್ಯಾಂಡಿಡೇಟ್ಸ್ ಲೀಸ್ಟ್ ಅನೌನ್ಸ್ಡ್ ಇನ್ ದ ವೆಬ್ಸೈಟ್. ಸೊ ಇಲ್ಲಿ ನಾಟ್ ಫೀ ಪೇಡ್ ಕ್ಯಾಂಡಿಡೇಟ್ಸ್, ಸೊ ಯಾರು ಇನ್ನು ಪೇ ಮಾಡಿಲ್ಲ ಅವ್ರಿಗಲ್ಲ ಅಂತ ಹೇಳಿದ್ದಾರೆ. ಸೊ ನೋಡೋಣ ಇಲ್ಲಿ ಏನು ಅಂತ ಎಕ್ಸಾಕ್ಟ್ ಆಗಿ. ಸೊ ಐ ವಿಲ್ ಓಪನ್ ದಟ್ ನೋಟಿಫಿಕೇಶನ್. Yes, you can see here. ಸೊ ಪರೀಕ್ಷಾ ಕೇಂದ್ರಗಳ ನಮೂದು ಶುಲ್ಕ ಪಾವತಿ ಅರ್ಜಿಯಲ್ಲಿನ ಮಾಹಿತಿ ತಿದ್ದುಪಡಿ. ಸೊ ದಟ್ ಈಸ್ ಎಕ್ಸಾಮ್ ಸೆಂಟರ್ ಸೆಲೆಕ್ಷನ್, ಫೀ ಪೇಮೆಂಟ್ and editing of online application. The candidates who have applied online application admission to MBA, MCA, ME, MTech courses for the year 2024-25 portal is open from 2022 ಅಂದ್ರೆ ಇವತ್ತು ಆಕ್ಚುಲಿ, ಬಟ್ ಇನ್ನೂ ಓಪನ್ ಆಗಿಲ್ಲ, to 24th up to 6 PM to choose the exam center, pay the fees and to edit the details entered in the online application. The list of candidates who are not paid the fees is posted on the KA ವೆಬ್ಸೈಟ್. ಓಕೆ, ಸೊ ಯಾರ್ಯಾರು ಫೀನ ಇನ್ನು ಪೇ ಮಾಡಿಲ್ಲ ಅವ್ರದ್ದು ಕೂಡ ಲೀಸ್ಟ್ ನ KA ಅವರು ಹಾಕಿದೀನಿ ಅಂತ ಹೇಳಿದ್ದಾರೆ. ಬಟ್ ಇಫ್ ಯು ಗೋ ಟು ದಿ KA ವೆಬ್ಸೈಟ್, ಇಟ್ ಈಸ್ ನಾಟ್ ಓಪನಿಂಗ್ ಅಟ್ ಆಲ್. ಓಕೆ, ಸೊ ಮೇ ಬಿ ದೇ ಆರ್ ಅಪ್ಡೇಟಿಂಗ್ ದೇರ್ ವೆಬ್ಸೈಟ್ ಅಂತ ಅನ್ಸುತ್ತೆ. ಸೊ ಆ ಪರ್ಪಸ್ಗೆ ಇಲ್ಲಿ ಓಪನ್ ಆಗ್ತಾ ಇಲ್ಲ. ಸೊ ಯಾರ್ಯಾವ ವಿದ್ಯಾರ್ಥಿಗಳು ಏನೇನ್ ಮಿಸ್ಟೇಕ್ಸ್ ಮಾಡಿದ್ರಿ ಅದನ್ನ ಎಡಿಟ್ ಆಪ್ಷನ್ಸ್ ಮಾಡಲಿಕ್ಕೆ ಅವನು ಅವಕಾಶ ಕೊಟ್ಟಿದ್ದಾನೆ. ಸೊ ಇವತ್ ನೈಟ್, ಮೇ ಬಿ ಇವತ್ ನೈಟ್ ಆಗ್ತೀನಿ. ಸೊ ಒನ್ಸ್ ಇಟ್ ಹ್ಯಾಪನ್ಸ್ ನಾನು ಅಗೈನ್ ಅಪ್ಡೇಟ್ ಮಾಡ್ತೀನಿ. ಆಮೇಲೆ ನೀವೇನ್ ಮಾಡಿ, ಯು ಕ್ಯಾನ್ ಎಡಿಟ್ ಯುವರ್ ಅಪ್ಲಿಕೇಶನ್ಸ್. ಎಲ್ಲ ಕೇಳ್ತಾ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಎಡಿಟ್ ಆಪ್ಷನ್ ಯಾವಾಗ ಅಂತ. ಸೊ ಅದಕ್ಕೆ ಬಿಟ್ಟಿದ್ದಾನೆ ಈಗ. ಸೊ ಯು ಕ್ಯಾನ್ ಸಿ ಹಿಯರ್ ಅಗೈನ್. ಐ ವಿಲ್ ಒನ್ಸ್ ಮೋರ್ ಐ ವಿಲ್ ರೀಡ್. 2024 ಸಾಲಿನ MBA, MCA, MTech ಆರ್ಕಿಟೆಕ್ಚರ್ ಕೋರ್ಸುಗಳ ಪ್ರವೇಶಕ್ಕಾಗಿ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಿರುವ ಅಭ್ಯರ್ಥಿಗಳಿಗೆ ಶುಲ್ಕ ಪಾವತಿಸಲು, ಪರೀಕ್ಷಾ ಕೇಂದ್ರಗಳನ್ನು ನಮೂದಿಸಲು ಹಾಗೂ ಅರ್ಜಿಯಲ್ಲಿನ ಮಾಹಿತಿಯನ್ನು ತಿದ್ದುಪಡಿ ಮಾಡಿಕೊಳ್ಳಲು. ನೋಡಿ, ಇಲ್ಲಿ ಹೊಸದಾಗಿ ಅಪ್ಲಿಕೇಶನ್ ಮಾಡೋರ್ಗಲ್ಲ ಇಲ್ಲಿ ಕೊಟ್ಟಿರೋದು. ಸೊ ಯಾರ್ಯಾರು ಆಲ್ರೆಡಿ ಅಪ್ಲಿಕೇಶನ್ ಹಾಕಿದ್ದೀರಾ, ಫೀ ಪೇಮೆಂಟ್ ಸ್ವಲ್ಪ ಏನು ಇನ್ನೂ ಮಾಡಿಲ್ಲ ಅನ್ನೋರಿಗೆ 24th ತನಕ, ಯಾಕಂದ್ರೆ ನೆನ್ನೆನೆ ಲಾಸ್ಟ್ ಡೇಟ್ ಇತ್ತು. ಸೊ ಎಕ್ಸ್ಟೆಂಡ್ ಮಾಡಿದ್ರಲ್ಲ, ಆ ಲಾಸ್ಟ್ ಡೇಟ್ ಐ ಥಿಂಕ್ 15th ಅಂತ ಅನ್ಸುತ್ತೆ. ಸೊ ಅದಾದ್ಮೇಲೆ ಅಗೇನ್ 2 days ಇದ್ ಮಾಡಿದ್ರು. ಸೊ ಈಗ ಹೇಳಿರೋದು, ಯಾರ್ಯಾರು ಅಪ್ಲಿಕೇಶನ್ ಆಲ್ರೆಡಿ ಅಪ್ಲೈ ಮಾಡಿದಿರಾ, ಫೀ ಪೇಮೆಂಟ್ ಮಾಡಕ್ಕಾಗಿಲ್ಲ, ಅವ್ರು ಫೀ ಪೇಮೆಂಟ್ ಮಾಡ್ಬೋದು. ಆಲ್ರೆಡಿ ಫೀ ಪೇಮೆಂಟ್ ಮಾಡಿ ಎಡಿಟ್ ಮಾಡಬೇಕು ಅನ್ನೋರು ಅಪ್ಲಿಕೇಶನ್ಸ್ ನ ಎಡಿಟ್ ಮಾಡಬಹುದು. ಸೊ ಇದಕ್ಕೆ ಟೈಮಿಂಗ್ಸ್ 22 June 2024 ಇಂದ 24th June 2024 6 PM ವರೆಗೆ ಮಾತ್ರ, ಅಂದ್ರೆ 6 ಗಂಟೆವರೆಗೆ ಮಾತ್ರ ಅವಕಾಶವನ್ನ ಕೊಟ್ಟಿದ್ದಾನೆ. ಸೊ ಅದು ಮತ್ತೆ ಬಂದ ತಕ್ಷಣ, ನಾನು ವೆಬ್ಸೈಟ್ ಕ್ಲಿಯರ್ ಆದ ತಕ್ಷಣ ನಿಮ್ಗೆ ಅಗೈನ್ ಐ ವಿಲ್ ಅಪ್ಡೇಟ್ ಯು. ನೋಡಿ, ಇನ್ನೂ ಕೂಡ ವೆಬ್ಸೈಟ್ ಓಪನ್ ಆಗ್ತಾರ, ನಾನು ನಿಮ್ಗೆ ಲೈವ್ ತೋರಿಸ್ತಾ ಇದ್ದೀನಿ. ಸೊ ಒನ್ ಮೋರ್ ಥಿಂಗ್ ಹಿಯರ್ ಐ ನೀಡ್ ಟು ಟೆಲ್ ಅಬೌಟ್ ಫೀಸ್. So meanwhile, Karnataka government has decided to increase the fees of engineering architecture courses in private unaided education. ನೋಡಿ, MTech ಮಾಡ್ತಕ್ಕಂಥವ್ರು ಇಲ್ಲಿ ಆರ್ಕಿಟೆಕ್ಚರ್ ಕೋರ್ಸಿಗೆ, ಇಂಜಿನಿಯರಿಂಗ್ ಕೋರ್ಸಿಗೆ 10% ಇನ್ಕ್ರೀಸ್ ಮಾಡಿದ್ದಾರೆ. ಸೊ PGCET ಬಗ್ಗೆ ಐ ಡೋಂಟ್ ಥಿಂಕ್ ದಿಸ್ ಇಸ್ ರಿಲೇಟೆಡ್ ಟು ದಿ PGCET, ಬಟ್ ನೋಡೋಣ ಇದು PGCET ಅಪ್ಲೈ ಆಗುತ್ತಾ ಇಲ್ವೋ ಅಂತ. ಬಿಕಾಸ್ ಅವ್ರು ಹೇಳಿದ್ದಾರೆ, ದ ಮ್ಯಾನೇಜ್ಮೆಂಟ್ ಆಫ್ ಪ್ರೈವೇಟ್ ಪ್ರೊಫೆಷನಲ್ ಕಾಲೇಜಸ್ ಹ್ಯಾಡ್ ಡಿಮ್ಯಾಂಡೆಡ್ 15% ಇನ್ಕ್ರೀಸ್ ಇನ್ ಫೀಸ್, ಬಟ್ ದ ಲೇಟರ್ ಅಗ್ರೀಡ್ ಎಟ್ 10% ಹೈಕ್ ಅಂತ ಹೇಳಿದ್ದಾರೆ. ಇದು ಇಂಜಿನಿಯರಿಂಗ್ ಕೂಡ ಅಪ್ಲೈ ಆಗುತ್ತೆ, ಜೊತೆಗೆ PGCET ಕೂಡ ಅಪ್ಲೈ ಆಗುತ್ತಾ ಐ ಡೋಂಟ್ ಥಿಂಕ್. ಇಲ್ಲಿ ನೋಡಿ, ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಇನ್ಫಾರ್ಮೇಶನ್ ನ್ಯೂಸ್ ಅಲ್ಲಿ
MBA MCA MTech ಗೆ. ಹಾಗಾಗಿ ಮೇ ಬಿ ಮೇನೇಜ್ಮೆಂಟ್ ಸೀಟು 10% ಇನ್ಕ್ರೀಸ್ ಆಗ್ತಕ್ಕಂಥ ಚಾನ್ಸಸ್ ಇರಬಹುದು. ಸೊ ಫರ್ದರ್ ಅವರು ಕೊಟ್ಟಾಗ ನಾನು ಅಗೇನ್ ಅಪ್ಡೇಟ್ ಮಾಡ್ತೀನಿ ನಿಮ್ಗೆ. ಅಲ್ಲಿವರೆಗೂ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಹಾಗೂ ವೇಟ್ ಮಾಡ್ತೀರಿ. ಡೆಫಿನೆಟ್ಲಿ ಐ ಆಮ್ ಗೋಯಿಂಗ್ ಟು ಗಿವ್. ಸೊ ಯಾವಾಗ ಅಪ್ಡೇಟ್ ಅವರು ಓಪನ್ ಮಾಡ್ತಾರೆ ಪೋರ್ಟಲ್, ನಾನು ತಕ್ಷಣ ನಿಮ್ಗೆ ಏನ್ ಮಾಡ್ತೀನಿ, ಅಪ್ಡೇಟ್ ಅನ್ನ ಕೊಡ್ತೀನಿ. ಸೊ ನೀವು ಕೂಡ ಇನ್ ಕೇಸ್ ಏನಾದ್ರು ಗೊತ್ತಾದ್ರೆ ನಂಗೆ ನೋಡಿ, ಪೇಜ್ ಇಸ್ ನಾಟ್ ರೆಸ್ಪಾಂಡಿಂಗ್ ಅಂತ ಬರ್ತಾ ಇದೆ. ಇನ್ ಕೇಸ್ ನಿಮ್ಗೆ ಏನಾದ್ರು ಗೊತ್ತಾದ್ರೆ ದಯವಿಟ್ಟು ನೀವು ಕೂಡ ನನಗೆ ತಿಳಿಸಿ. mokshic academy@gmail.com ನೀವು ಮೇಲ್ ಮಾಡಿದ್ರೆ ಸೊ ಇವನ್ ನಾನು ಅದನ್ನ ಅಪ್ಡೇಟ್ ಅನ್ನ ಇಲ್ಲಿ ಮಾಡ್ತೀನಿ. ಥ್ಯಾಂಕ್ ಯು.